ನಮ್ಮ ವಿಷ್ಣು ಸರ್ ಮಾಡೋರು ಅಂದರೆ ಐ ಬಾರೋ ಇಲ್ಲಿನವರು. ಅವಾಗ ಸಿನಿಮಾ ಅನ್ನೋದು ಬೇರೆ ಇರ್ತಿತ್ತು ಬಿಡಿ, ತುಂಬ ಮಜಾ ಇರೋದು. ನಮ್ಮ ಬಾಬು ಗೊತ್ತಿರ್ತದೆ. ಕನ್ನಡಕ್ಕೆ ಹಾಕೊಂಡ್ಬಿಡೋರು, ಕನ್ನಡಕ್ಕೆ ಹಾಕೊಂಡವರು ಯಾರು ಗೊತ್ತಾಗ್ತಿರಲಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತಾ ವಿಷ್ಣು ಸರ್ ಇರ್ತಾರೆ, ಕನ್ನಡಕ್ಕೆ ಹಾಕೊಂಡು ಸಿಲ್ಕ್ ಸ್ಮಿತಾ ಸುಮ್ಮನೆ ಅಂದವರು ವಿಷ್ಣು ಸರ್ ಕನ್ನಡಕ್ಕೆ ಹಾಕೊಂಡವರು. ಅವ್ರು ನನ್ನೇನು ನೋಡ್ತಾ ಇರೋರು, ಎಲ್ಲಿದ್ದೀವನವರು ಹಾಕೋಣ ಅಂದೆ. ನೀನು ಎಲ್ಲಿದ್ದೇಡ ನನ್ನ ಮಗ ನೀನು ಲೇ ಎಲ್ಲರ ಹೇಳೋರು. ನಾನು ಮಾಡಿದ್ದು ನಾಟ ಆಡ್ತೀರ ಅಂದರು. ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದರೆ ಅದು ನನ್ನ ಯಾವುದೋ ಜನ್ಮ ಪೂರ ಪುಣ್ಯ ಅಂತ ಹೇಳ್ಕೇಸಿಬಿಟ್ಟಿನಿ. ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ನೆನ್ಸ್ಕೊಳ್ತಾ ನಾನು ಇರಲ್ಲ. ನನಗೊಂದೇ ಒಂದು ಆಸೆ, ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಅದಕ್ಕೆ ಜಾಗ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ. ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ. ಅದೆಲ್ಲೋ ನನಗೊಂದು ಕೊರಗಿದೆ ಅಂತ ಮಹಾನ್ ಭಾವರಿದ್ದರೆ ನನಗೆ ಒಂದು ಆನೆ ಬಲ 10 ಆನೆ ಬಲ ಇದ್ದಂಗೆ ನಂಗೆ ಆ ಶಕ್ತಿ ಇತ್ತು. ನಮ್ಮ ಬಾಸಿಲ್ಲ, ಅದೊಂದೇ ಒಂದೊಂದು ಸತಿ ಕೊರಗ್ತೀನಿ. ಹಿಂಗೆ ಬಿಟ್ಟರೆ ಲೈಫಲ್ಲಿ ಕೊರಗೋನ ನನಗೆ ಗೊತ್ತೇ ಇಲ್ಲ. ಮುಂಚೆ ನಮ್ಮ ವಿಷ್ಣು ಸರ್ ಮಾಡೋರು ಅಂದರೆ ಐ ಬಾರೋ ಇಲ್ಲಿನವರು. ಅವಾಗ ಸಿನಿಮಾ ಅನ್ನೋದು ಬೇರೆ ಇರ್ತಿತ್ತು ಬಿಡಿ, ತುಂಬ ಮಜಾ ಇರೋದು. ನಮ್ಮ ಬಾಬು ಗೊತ್ತಿರ್ತದೆ. ಕನ್ನಡಕ್ಕೆ ಹಾಕೊಂಡ್ಬಿಡೋರು, ಕನ್ನಡಕ್ಕೆ ಹಾಕೊಂಡವರು ಯಾರು ಗೊತ್ತಾಗ್ತಿರಲಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತಾ ವಿಷ್ಣು ಸರ್ ಇರ್ತಾರೆ, ಕನ್ನಡಕ್ಕೆ ಹಾಕೊಂಡು ಸಿಲ್ಕ್ ಸ್ಮಿತಾ ಸುಮ್ಮನೆ ಅಂದವರು ವಿಷ್ಣು ಸರ್ ಕನ್ನಡಕ್ಕೆ ಹಾಕೊಂಡವರು. ಅವ್ರು ನನ್ನೇನು ನೋಡ್ತಾ ಇರೋರು, ಎಲ್ಲಿದ್ದೀವನವರು ಹಾಕೋಣ ಅಂದೆ. ನೀನು ಎಲ್ಲಿದ್ದೇಡ ನನ್ನ ಮಗ ನೀನು ಲೇ ಎಲ್ಲರ ಹೇಳೋರು. ನಾನು ಮಾಡಿದ್ದು ನಾಟ ಆಡ್ತೀರ ಅಂದರು. ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದರೆ ಅದು ನನ್ನ ಯಾವುದೋ ಜನ್ಮ ಪೂರ ಪುಣ್ಯ ಅಂತ ಹೇಳ್ಕೇಸಿಬಿಟ್ಟಿನಿ. ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ನೆನ್ಸ್ಕೊಳ್ತಾ ನಾನು ಇರಲ್ಲ. ನನಗೊಂದೇ ಒಂದು ಆಸೆ, ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಅದಕ್ಕೆ ಜಾಗ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ. ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ. ಅದೆಲ್ಲೋ ನನಗೊಂದು ಕೊರಗಿದೆ ಅಂತ ಮಹಾನ್ ಭಾವರಿದ್ದರೆ ನನಗೆ ಒಂದು ಆನೆ ಬಲ 10 ಆನೆ ಬಲ ಇದ್ದಂಗೆ ನಂಗೆ ಆ ಶಕ್ತಿ ಇತ್ತು. ನಮ್ಮ ಬಾಸಿಲ್ಲ, ಅದೊಂದೇ ಒಂದೊಂದು ಸತಿ ಕೊರಗ್ತೀನಿ. ಹಿಂಗೆ ಬಿಟ್ಟರೆ ಲೈಫಲ್ಲಿ ಕೊರಗೋನ ನನಗೆ ಗೊತ್ತೇ ಇಲ್ಲ.